ಮತ್ತೆ ಶ್ವೇತಾ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಶ್ವೇತಾ ಗೌಡ ಜೊತೆಗಿನ ಲಿಂಕ್ ಇದೆಯಲ್ಲ ಬಗೆದಷ್ಟು ಹೊರಗೆ ಬರ್ತಾ ಇದೆ. ಅನೇಕರ ಜೊತೆಗೆ ಲಿಂಕ್ ಇದೆ. ಯಾರ್ಯಾರ ಜೊತೆಗೆ ಅಂತಂದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಆರೋಪಿಗಳು ಯಾರಿದ್ದಾರೆ ಅವರ ಜೊತೆಗೂ ಕೂಡ ಈಗ ಲಿಂಕ್ ಇರೋದು ಗೊತ್ತಾಗಿದೆ. ಪವಿತ್ರ ಗೌಡ ಹಾಗೂ ವಿನಯ್ಗೂ ಕೂಡ ಈ ಶ್ವೇತಾ ಗೌಡ ಸ್ನೇಹಿತೆ. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಶ್ವೇತಾ ವಿಸಿಟ್ ಕೊಟ್ಟಿದ್ರು. ವಿನಯ್ ಹಾಗೂ ಪವಿತ್ರ ಗೌಡ ಅವರನ್ನ ಭೇಟಿಯಾಗಿದ್ರು ಈ ಮಹಾವಂಚಕಿ. ಸಮತಾ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಈ ಶ್ವೇತಾ ಗೌಡ ತೆರಳಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ಈ ಸಮತಾ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಜೊತೆಗೆ ಇದ್ರು ಈ ಶ್ವೇತಾ. ಇದೀಗ ಈ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಶ್ವೇತಾ ಗೌಡ. ಪೊಲೀಸರು ತನಿಖೆಗಿಳಿದಿದ್ದಾರೆ. ತನಿಖೆಗಿಳಿದಂತ ಸಂದರ್ಭದಲ್ಲಿ ಈಕೆಯ ಲಿಂಕ್ ಏನು, ಯಾರ ಜೊತೆಗೆ ಲಿಂಕ್ ಇದೆ, ಯಾವೆಲ್ಲ ಪ್ರಭಾವಿಗಳು ಈಕೆಯ ಲಿಂಕ್ ನಲ್ಲಿದ್ದಾರೆ ಅನ್ನುವಂತ ರೋಚಕ ಕತೆ ಈಗ ರಿವೀಲ್ ಆಗ್ತಾ ಇದೆ. ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಶ್ವೇತಾ ಜೊತೆಗೆ ಇಬ್ಬರ ರೋಲ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ಆಗ್ತಾ ಇದೆ. ಈಗಾಗಲೇ ಪವಿತ್ರ ಗೌಡ ವಿನಯ್ ಇವರೆಲ್ಲರೂ ಕೂಡ ಬೇಲ್ ಪಡೆದು ಹೊರಗೆ ಬಂದಿದ್ದಾರೆ ಅಷ್ಟೇ. ಆದರೆ ಇವ್ರ ಜೊತೆಗೆ ಲಿಂಕ್ ಇರೋದು ಈಗ ಗೊತ್ತಾಗ್ತಾ ಇದೆ. ವರ್ತೂರು ಪ್ರಕಾಶ್ ಅವರ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡ ಈಗಾಗಲೇ ಚಿನ್ನದ ವಿಚಾರದಲ್ಲಿ ಭಾರಿ ವಂಚನೆ ಮಾಡಿರುವಂತಹ ಪ್ರಕರಣ ಯಾವಾಗ ಹೊರಗೆ ಬಿತ್ತೋ ಅವ್ರ ಜೊತೆಲಿ ಯಾರ್ಯಾರು ಲಿಂಕ್ ಇದ್ದಾರೆ ಅನ್ನುವಂಥ ಅಂಶವನ್ನ ಪೊಲೀಸರು ಈಗ ಪತ್ತೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಈ ಪವಿತ್ರ ಗೌಡ ಹಾಗೂ ವಿನಯ್ ಇವರಿಬ್ಬರು ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಶ್ವೇತಾ ಗೌಡಳಿಂದ ಅನೇಕರು ವಂಚನೆಗೊಳಗಾಗಿದ್ದಾರೆ. ಆದರೆ ಈ ಶ್ವೇತಾ ಗೌಡ ಅವರ ಲಿಂಕ್ ಬಹಳ ದೊಡ್ಡದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರಿಗೂ ಕೂಡ ಪ್ರಕರಣ ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಕೇವಲ ವರ್ತೂರು ಪ್ರಕಾಶ್ ಅಲ್ಲ, ಅವ್ರ ಜೊತೆಗೆ ಮಾತ್ರ ಲಿಂಕ್ ಅಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ಯಾರಿದ್ದಾರೆ ಅವರು ಕೂಡ ಈಕೆ ಫ್ರೆಂಡ್ಸ್. ಶ್ವೇತಾ ಗೌಡ ಫ್ರೆಂಡ್ಸ್. ಲಿಂಕ್ ಯಾರು ಅಂತಂದ್ರೆ ಈ ಪವಿತ್ರ ಗೌಡ ಹಾಗೂ ವಿನಯ್ ಇವರಿಬ್ರು ಕೂಡ ಶ್ವೇತಾ ಗೌಡ ಫ್ರೆಂಡ್ಸ್ ಆಗಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ವೇತಾ ಗೌಡ ಕೂಡ ಭೇಟಿ ಕೊಟ್ಟು ಮಾತಾಡ್ಸ್ಕೊಂಡು ಬಂದಿದ್ರು. ಸಮತಾ ಜೊತೆಗೆ ಹೋಗಿದ್ದು ಆ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಬ್ಬರು ಕೂಡ ಭೇಟಿ ಮಾಡಿದ್ರು. ಏನು ಮಾತಾಡಿದ್ರು ಅನ್ನುವಂಥ ವಿಚಾರ ಜೊತೆಗೆ ಯಾವ್ಯಾವ ರೀತಿಯಲ್ಲಿ ಲಿಂಕ್ ಇದೆ ಅನ್ನೋದನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ವರ್ತೂರು ಪ್ರಕಾಶ್ಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದ್ಲು ಅದೆಲ್ಲ ವಿಚಾರಗಳನ್ನ ಪೊಲೀಸರು ಯಾವಾಗ ಬೆನ್ನತ್ತಿ ಹೋಗ್ತಾರೋ ಆಗ ಒಂದೊಂದಾಗಿ ರೋಚಕ ಕಥೆಗಳು ರಿವೀಲ್ ಆಗ್ತಾ ಇದೆ ನೋಡಿ. ಶ್ವೇತಾಳ ಜೊತೆ ಈ ಇಬ್ಬರೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನುವಂಥ ವಿಚಾರ, ಏನಾದ್ರೂ ಇವ್ರದ್ದು ರೋಲ್ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಈ ವರ್ತೂರು ಪ್ರಕಾಶ್ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಈಗ ಶ್ವೇತಾ ಗೌಡ ಹೇಳಿರುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಜೊತೆಗೆ ಸಿಕ್ಕಿರುವಂಥ ಡೀಟೇಲ್ಸನ್ನು ಬೆನ್ನತ್ತಿ ಹೋದಂಥ ಪೊಲೀಸರಿಗೆ ಒಂದೊಂದಾಗೆ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಯಾರ್ಯಾರ ಜೊತೆ ಲಿಂಕನ್ನು ಹೊಂದಿದ್ಲು, ಯಾವ ರೀತಿಯ ಲಿಂಕ್, ಇವ್ರದ್ದೇನಾದರೂ ರೋಲ್ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ.